ಟಿ ಡಿ ಅನ್ನೋದು ಎಲ್ಲೋ ಒಂದು ಕಡೆ ಚಿಕ್ಕ ಸಂಸ್ಥೆ ಅಂದ್ಕೊಂಡಿದ್ವಿ. ಆದರೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಯಾವ ಥರ ಸಂಸ್ಥೆ ಸಾಮ್ರಾಜ್ಯ ಕಟ್ಟಿದ್ದಾರೆ ಅನ್ನೋದು ಇಲ್ಲಿ ಬಂದ ಮೇಲೆ ಗೊತ್ತಾಗ್ತಾ ಇದೆ. ಬೇರೆ ಕಡೆ ಹೋದರೆ 40,000 50,000 ಅನ್ನೋದು ಇರೋದು, ಆದರೆ ಇಲ್ಲಿ ಜಸ್ಟ್ ಒಂದು 6,500ಗೆ ಯಾವ ಥರ ಪ್ರಾಫಿಟ್ ಮಾಡ್ಬೋದು, ಯಾವ ಥರ ಇಲ್ಲ ಅನ್ನೋದು ಕ್ಲೀನಾಗಿ ಹೇಳ್ಕೊಟ್ಟಿದ್ದಾರೆ ನಮಗೆ. ಎಲ್ಲ ಇನ್ಸ್ಟಿಟ್ಯೂಟಲ್ಲೂ ಈ ಥರ ತುಂಬ ಇನ್ಫಾರ್ಮೇಷನ್ ಸಿಗಲ್ಲ. ನಾವು ಇಲ್ಲೇನು ಕೊಟ್ಟಿದ್ದೀವಿ ಫೀಸ್, ಅದು ಎಕ್ಸ್ಪೆಂಡಿಚರ್ ಅಲ್ಲ, ಇದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಥರ. ಭಾಳಷ್ಟು ಜನ ಒಂದು ಟ್ರೇಡಿಂಗ್ ಮಾರ್ಕೆಟ್ ಅಂದರೆ ಅದೊಂಥರ ಜೂಜಾಟ ಅಂತ ಮನೋಭಾವ ಇದೆ. ಅದು ಜೂಜಾಟ ಅಲ್ಲ. ಟಿ ಡಿ ಅಕಾಡೆಮಿಗೆ ಬಂದಮೇಲೆ ಆ ಶೇರ್ ಮಾರ್ಕೆಟ್ ಅಂದರೆ ಏನು, ಅದು ಶೇರ್ ಮಾರ್ಕೆಟ್ ಕೇವಲ ಜೂಜ್ ಮಾರ್ಕೆಟ್ ಅಲ್ಲ, ಅದರಲ್ಲೂ ದುಡ್ಡು ಮಾಡ್ಬೋದು, ಅದರಲ್ಲೂ ನಾವು ಬೆಳಿಬೋದು. ಈ ಕೋರ್ಸ್ ಅಟೆಂಡ್ ಮಾಡಿದ್ಮೇಲೆ ನನಗಂತೂ ಕಾನ್ಫಿಡೆನ್ಸ್ ಬಂತು. ಕಿಟ್ಟಪುಟ್ಟು ಗ್ಯಾಂಗ್ಗಳು, ಅವ್ರ ಗ್ಯಾಂಗ್ಗಳಿಂದನೂ ಕೂಡ ನಾನು ಅವ್ರ ಸವಾಸ ಮಾಡೋ ಕೂಡ ದುಡ್ಡುಗಳು ಸ್ವಲ್ಪ ಕಳೆದಿದ್ದೀನಿ. ಅಂದರೆ ತುಂಬ ಚೆನ್ನಾಗಿ ಕೋಚಿಂಗ್ ಇಷ್ಟ ಆಯಿತು ನನಗೆ. ಆಪ್ಷನ್ ಟ್ರೇಡಿಂಗ್ ಬಗ್ಗೆ ನನಗೆ ಒಂದಷ್ಟು ಕ್ಲಾರಿಟಿ ಬಂದಿದೆ ಇವಾಗ. ನಾನು ಹೌಸ್ ವೈಫು, ಬಟ್ ಇಲ್ಲಿಗೆ ಬಂದ ಮೇಲೆ ನನಗೆ ಕಾನ್ಫಿಡೆನ್ಸ್ ಬಂದಿದೆ. ಕನ್ನಡ ಭಾಷೆಯಲ್ಲಿ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಡೋದಕ್ಕೆ ಸರಿ ತುಂಬಾ ದೊಡ್ಡ ಸಲ್ಯೂಟ್. ಆ್ಯಂಡ್ 0% ನಾಲೆಜಲ್ಲಿ ಬಂದಿರೋರಿಗೆ ಬೆಸ್ಟ್ ಅಕಾಡೆಮಿ. ಸ್ಟಾರ್ಟಿಂಗಿಂದನೇ ತುಂಬ ಕಾನ್ಫಿಡೆನ್ಸ್ ಬರೋ ಲೆವೆಲ್ಗೆ ಹೇಳ್ಕೊಡೋ ಅಂಥ ಒಂದು ಕೆಪಾಸಿಟಿ ನಿಜವಾಗ್ಲೂ ಈ ಟಿ ಡಿ ಅಕಾಡೆಮಿಗಿದೆ. ಯಾರ್ಯಾರು ಈ ಕೋರ್ಸನ್ನು ಮುಗಿಸಿದ್ರಲ್ಲ 3 ಡೇಸು, ನೆಕ್ಸ್ಟ್ ಶುಕ್ರವಾರ ಶನಿವಾರ ಭಾನುವಾರನೂ ಸಹ ನೀವು ರಿವಿಷನ್ ಕ್ಲಾಸ್ಗಳನ್ನು ನಮ್ಮ ಬೇರೆ ಬ್ರ್ಯಾಂಚ್ಗಳಿದಾವಲ್ಲ, JP ನಗರ, ಯಲಹಂಕ, ಹುಬ್ಬಳ್ಳಿ, ನೆಕ್ಸ್ಟ್ ದಾವಣಗೆರೆ, ನೆಕ್ಸ್ಟು ನಮ್ಮದು ಯಾವ ಬ್ರ್ಯಾಂಚ್ ಅಂದರೆ ಇಟ್ಸ್ ದಾವಣಗೆರೆ ಬ್ರ್ಯಾಂಚ್, ಅಲ್ಲೂ ಸಹ ನೀವು ಅಟೆಂಡ್ ಮಾಡ್ಬೋದು. ರಿವಿಷನ್ ಕ್ಲಾಸ್ಗಳನ್ನು ಅಟೆಂಡ್ ಮಾಡ್ಬೋದು. ಟ್ರೇಡಿಂಗ್ ಫ್ಲೋರ್ನ ಆಕ್ಸೆಸ್ ಮಾಡ್ಕೋಬೋದು. ಸಂಜೆ 5 ಗಂಟೆ ಮೇಲೆ ಕಮೋಡಿಟಿ ಟ್ರೇಡಿಂಗ್ ಸಹ ಮಾಡ್ಕೋಬೋದು. ಸೊ 3 ಡೇಸ್ ನಾವು ಒಂದು ವರ್ಕ್ಶಾಪ್ ಮಾಡಿದ್ದೀವಿ. ಇದರ ಒಂದು ಹಾನೆಸ್ಟ್ ಫೀಡ್ಬ್ಯಾಕ್ ಏನು ಅನ್ನಿಸ್ತು, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನು ಅನಿಸ್ತು, ಸೊ ನನ್ನ ಬಗ್ಗೆಗಿಂತ ನಮ್ಮ ಟಿ ಡಿ ಅಕಾಡೆಮಿ ಬಗ್ಗೆಗಿಂತ ಸೊ ಮೇನ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಬಂತಾ ಈ ಸಲ ಜೋಶ್ ಇದೆಯಾ? ಎಸ್, ಕಪ್ ಎತ್ತಲೇಬೇಕು. ಸೊ ಟಿಡಿಗೆ ಬಂದು ಸಹ ನೀವು ಕಪ್ ಎತ್ತಿಲ್ಲ ಅಂದರೆ ನೀವು ಎಲ್ಲೋದ್ರೂ ಸಹ ಕಪ್ ಎತ್ತಲ್ಲ, ಇದೇ ಒಂದು ಸತ್ಯ. ಸೊ ಟಿಡಿಗೆ ಬಂದಮೇಲೆ ಕಪ್ ಎತ್ತಲೇಬೇಕು. ಮೇ ಬಿ ಸ್ವಲ್ಪ ಲೇಟ್ ಆಗ್ಬೋದು, ಮೇ ಬಿ 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು, ಬಟ್ ಟಿಡಿಗೆ ಬಂದಮೇಲೆ 100% ಕಪ್ ನಿಮ್ಮದೇ. ಟಿ ಡಿ ಅನ್ನೋದು ಎಲ್ಲೋ ಒಂದು ಕಡೆ ಚಿಕ್ಕ ಸಂಸ್ಥೆ ಅಂದ್ಕೊಂಡಿದ್ವಿ. ಆದರೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಯಾವ ಥರ ಸಂಸ್ಥೆ ಸಾಮ್ರಾಜ್ಯ ಕಟ್ಟಿದ್ದಾರೆ ಅನ್ನೋದು ಇಲ್ಲಿ ಬಂದ ಮೇಲೆ ಗೊತ್ತಾಗ್ತಾ ಇದೆ. ಆದರೆ ಈ ಸಂಸ್ಥೆ ನಡೆಸ್ಕೊಂಡು ಇಷ್ಟು ದೊಡ್ಡದಾಗಿ ಬೆಳೆಸಿದ್ದಾರೆ ಅಂದರೆ ಜನ ಇಲ್ಲಿ ಬಂದಿರೋದು 3 ದಿನ ಕ್ಲಾಸ್ ತೊಗೊಂಡಿರೋದೇ ಆಗಲಿ ಎಲ್ಲದಕ್ಕೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆದರೆ ಒಂದು ಫೀಸ್ ಅನ್ನೋದು ನೋಡಿದ್ರೆ ಬೇರೆ ಕಡೆ ಹೋದರೆ 40,000 50,000 ಅನ್ನೋದು ಇರೋದು, ಆದರೆ ಇಲ್ಲಿ ಜಸ್ಟ್ ಒಂದು 6,500ಗೆ ಇಂಥ ದೊಡ್ಡ ನಮಗೆ ಶೇರ್ ಮಾರ್ಕೆಟ್ ಬಗ್ಗೆ ಯಾವ ಥರ ಇದೆ, ಯಾವ ಥರ ಪ್ರಾಫಿಟ್ ಮಾಡ್ಬೋದು, ಯಾವ ಥರ ಇಲ್ಲ ಅನ್ನೋದು ಕ್ಲೀನಾಗಿ ಹೇಳ್ಕೊಟ್ಟಿದ್ದಾರೆ ನಮಗೆ. ಥ್ಯಾಂಕ್ ಯು ಟಿ ಡಿ, ಥ್ಯಾಂಕ್ ಯು ಮನೋಜ್ ಸರ್. ನನ್ನ ಹೆಸರು ರವಿಕಾಂತ್ ಅಂದ್ಬಿಟ್ಟು. ನಾನು ಶೇರ್ ಮಾರ್ಕೆಟಿಗೆ ಹೊಸಬ. ನನಗೆ ಈ ಶೇರ್ ಮಾರ್ಕೆಟಲ್ಲಿ ಯಾವುದೇ ರೀತಿಯಾದಂಥ ಅನುಭವ ಇಲ್ಲ. ಆದರೆ ಟಿ ಡಿ ಅಕಾಡೆಮಿಗೆ ಬಂದ ಮೇಲೆ ಆ ಶೇರ್ ಮಾರ್ಕೆಟ್ ಅಂದರೆ ಏನು, ಅದು ಶೇರ್ ಮಾರ್ಕೆಟ್ ಕೇವಲ ಜೂಜ್ ಮಾರ್ಕೆಟ್ ಅಲ್ಲ, ಅದರಲ್ಲೂ ದುಡ್ಡು ಮಾಡ್ಬೋದು, ಅದರಲ್ಲೂ ನಾವು ಬೆಳಿಬೋದು. ಆಮೇಲೆ ಇಲ್ಲಿ ಮಾತೃಭಾಷೆಯಲ್ಲಿ ಹೇಳ್ಕೊಡೋದ್ರಿಂದ ನಮಗೆ ಸುಲಭವಾಗಿ ಅರ್ಥವಾಗುತ್ತೆ. ಈ 3 ದಿವಸದಲ್ಲಿ ಶೇರ್ ಮಾರ್ಕೆಟ್ ಬಗ್ಗೆ ತಿಳಿಸ್ಕೊಡುವಂಥ ನಮ್ಮ ಸರ್ಗೆ ತುಂಬ ಧನ್ಯವಾದಗಳು. ಮತ್ತು ಎಲ್ಲ ಸ್ಟಾಫು ತುಂಬ ಕೋಆಪರೇಟಿವ್ ಆಗಿದ್ದಾರೆ, ಮತ್ತು ಎನ್ವೈರ್ಮೆಂಟ್ ತುಂಬ ಚೆನ್ನಾಗಿದೆ, ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಬೆಸ್ಟ್ ಅಕಾಡೆಮಿ ಅಂತ ಹೇಳ್ಬೋದು. ಬಿಕಾಸ್ ಫಸ್ಟ್ ಆಫ್ ಆಲ್ ಕನ್ನಡದಲ್ಲಿ ಹೇಳ್ಕೊಡ್ತಿದ್ದಾರೆ. ಆ್ಯಂಡ್ 0% ನಾಲೆಜಲ್ಲಿ ಬಂದಿರೋರಿಗೆ ಬೆಸ್ಟ್ ಅಕಾಡೆಮಿ. ಸ್ಟಾರ್ಟಿಂಗಿಂದನೇ ತುಂಬ ಕಾನ್ಫಿಡೆನ್ಸ್ ಬರೋ ಲೆವೆಲ್ಗೆ ಹೇಳ್ಕೊಡೋ ಅಂಥ ಒಂದು ಕೆಪಾಸಿಟಿ ನಿಜವಾಗ್ಲೂ ಈ ಟಿ ಡಿ ಅಕಾಡೆಮಿಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಟಿ ಡಿ ಅಕಾಡೆಮಿ. ಥ್ಯಾಂಕ್ ಯು. ನಾನು ಹೌಸ್ ವೈಫು, ಬಟ್ ಇಲ್ಲಿಗೆ ಬಂದ ಮೇಲೆ ನನಗೆ ಕಾನ್ಫಿಡೆನ್ಸ್ ಬಂದಿದೆ. ಸರಿಗೆ ತುಂಬ ಹೃದಯದ ಥ್ಯಾಂಕ್ಸ್ ಹೇಳ್ತೇನೆ. ತುಂಬ ಕನ್ನಡ ಭಾಷೆಯಲ್ಲಿ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಡೋದಕ್ಕೆ ಸರಿ ತುಂಬಾ ದೊಡ್ಡ ಸಲ್ಯೂಟ್. ಟಿ ಡಿ ಅಕಾಡೆಮಿ ತುಂಬ ಚೆನ್ನಾಗಿದೆ, ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ಎಲ್ಲ ಇನ್ಸ್ಟಿಟ್ಯೂಟಲ್ಲೂ ಈ ಥರ ತುಂಬ ಇನ್ಫಾರ್ಮೇಷನ್ ಸಿಗಲ್ಲ. ನನಗೆ ತುಂಬ ಖುಷಿ ಆಯ್ತು ಇಲ್ಲಿ ಬಂದಿದ್ದಕ್ಕೆ. ನನ್ನ ಹೆಸರು ರುದ್ರಮುನಿರಿ. ನಾನು ಆಲ್ರೆಡಿ ಇನ್ವೆಸ್ಟ್ಮೆಂಟು ಟ್ರೇಡಿಂಗ್ ಮಾಡ್ತಿದ್ದೀನಿ. ಇಲ್ಲಿ ಬಂದಲ್ಲಿಂದ ಸ್ವಲ್ಪ ಇಂಪ್ರೂವ್ ಆಗಿದ್ದೀನಿ. ಈ ಟ್ರೈನಿಂಗ್ ಮಾತ್ರ ನನಗೆ ಭಾಳ ಸ್ಯಾಟಿಸ್ಫೈ ಆಗಿದೆ. ಇಷ್ಟು ದಿನ ಸ್ಟಾಕ್ ಮಾರ್ಕೆಟ್ ಅಂದರೆ ಕಾಂಪ್ಲೆಕ್ಸ್ ಆ ಥರ ಅಂದ್ಕೊಂಡಿದ್ದು. ಸೊ ಟಿ ಡಿ ಬಂದಮೇಲೆ ಇದು ಆದಷ್ಟು ಸಿಂಪ್ಲಿಫೈ ಮಾಡಿ ಹೇಳ್ಕೊಟ್ಟಿದ್ದಾರೆ. ಸೊ ನಾವು ಇಲ್ಲೇನು ಕೊಟ್ಟಿದ್ದೀವಿ ಫೀಸ್, ಅದು ಎಕ್ಸ್ಪೆಂಡಿಚರ್ ಅಲ್ಲ, ಇದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಥರ. ಸರ್ ಎಲ್ಲರೂ ನಮಸ್ತೆ.
ಸರ್ ಯಾರು ಹೊಸ್ದಾಗಿ ಸ್ಟಾಕ್ ಮಾರ್ಕೆಟ್ಗೆ ಬರ್ತಾ ಇದ್ದೀರಾ ದಯವಿಟ್ಟು ಯೂಟ್ಯೂಬ್ ನೋಡ್ಕೊಂಡು ಮಾತ್ರ ಬರಬೇಡಿ. ತಾವು ಟಿಡಿಗೆ ಬನ್ನಿ, ಫುಲ್ಲಾಗಿ ತಿಳ್ಕೊಂಬಿಟ್ಟು ಆಮೇಲೆ ಟ್ರೇಡ್ ಮಾಡೋದಾಗಲಿ ಇಲ್ಲದ್ರೆ ಶೇರ್ಸ್ ತೊಗೊಳೋದಾಗಲಿ ಪ್ರತಿಯೊಂದು ಮಾಡಿ ಪ್ರತಿಯೊಬ್ಬರು ಟಿಡಿಗೆ ಬಂದು ಕಲ್ತ್ಕೊಳ್ಳಿ ಅಂತ ನಿಮ್ಮಲ್ಲಿ ಕೇಳ್ತೀವಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಆ್ಯಕ್ಚುಲಿ ಈ ಕೋರ್ಸ್ ಅಟೆಂಡ್ ಮಾಡಿದ್ಮೇಲೆ ಕಾನ್ಫಿಡೆನ್ಸ್ ಬಂದಿದೆ, ನಾವು ಮಾಡ್ಬೋದು ಅಂತ. ಈ ಕನ್ನಡದಲ್ಲಿ ಟ್ರೈನಿಂಗ್ ಸಿಕ್ಕಿದ್ದು ತುಂಬ ಅನುಕೂಲ ಆಯಿತು. ಬೇರೆ ಕಡೆ ಎಲ್ಲ ಬೇರೆ ಲ್ಯಾಂಗ್ವೇಜಲ್ಲಿ ಯೂಶಲಿ ಇಂಗ್ಲೀಷಲ್ಲೇ ಇರುತ್ತೆ. ಸೊ ಕನ್ನಡ ಇನ್ಸ್ಟಿಟ್ಯೂಟ್ ಇದು. ಸೊ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಪ್ಲೀಸ್ ಬನ್ನಿ, ಅಟೆಂಡ್ ಮಾಡಿ, ನೋಡಿ, ಆಮೇಲೆ ನೀವು ಡಿಸೈಡ್ ಮಾಡಿ ಟ್ರೇಡಿಂಗ್ ಮಾಡಬೇಕೋ ಮಾಡಬಾರ್ದು. ನನಗಂತೂ ಕಾನ್ಫಿಡೆನ್ಸ್ ಬಂತು. ನಮಸ್ಕಾರ. ನನ್ನ ಆ್ಯಕ್ಚುಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ 1 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಆಪ್ಷನ್ ಟ್ರೇಡಿಂಗ್ ಬಗ್ಗೆ ನನಗೆ ಒಂದಷ್ಟು ಕ್ಲಾರಿಟಿ ಬಂದಿದೆ ಇವಾಗ. ಸೊ ಅದ್ರ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಥ್ಯಾಂಕ್ ಯು. ಭಾಳಷ್ಟು ಜನ ಒಂದು ಟ್ರೇಡಿಂಗ್ ಮಾರ್ಕೆಟ್ ಅಂದರೆ ಅದೊಂಥರ ಜೂಜಾಟ ಅಂತ ಮನೋಭಾವ ಇದೆ. ಅದು ಜೂಜಾಟ ಅಲ್ಲ, ಇದು ಒಂದು ಕ್ಲಿಯರಿ ಬಿಸ್ನೆಸ್. ಯಾಕೆಂದರೆ ಒಂದು ಅಂಗಡಿ ಓಪನ್ ಮಾಡಬೇಕಾದ್ರೆ ಆ ಅಂಗಡಿ ಬಗ್ಗೆ ನಾಲೆಡ್ಜ್ ಇಲ್ಲದೆ ನಾವು ಅಂಗಡಿ ಓಪನ್ ಮಾಡಿ ಅಲ್ಲೂ ಲಾಸ್ ಆಗ್ತೀವಿ. ಹಾಗಾಗಿ ಈ ಟ್ರೇಡಿಂಗಲ್ಲಿ ಯಾವುದೇ ಟ್ರೈನಿಂಗ್ ಇಲ್ಲದೆ ಡೈರೆಕ್ಟ್ ಟ್ರೇಡಿಂಗ್ ಮಾಡ್ತಾರೆ, ಅದರಿಂದ ಲಾಸ್ಗಳನ್ನು ಭಾಳಷ್ಟು ಅನುಭವಿಸ್ತಾರೆ. ಇಂಥ ಲಾಸ್ ಬರಬಾರ್ದು, ಒಂದು ಕ್ಲಿಯರ್ ಟ್ರೇಡಿಂಗ್ ಐಡಿಯಾ ಪಡಿಬೇಕಂದ್ರೆ ಇಂಥ ಒಂದು TD ಅಕಾಡೆಮಿಯಲ್ಲಿ ಜಾಯ್ನ್ ಆಗಿ ಅದು ಟ್ರೇಡಿಂಗ್ ಅಂದರೆ ಏನು, ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಬಹಳ ಚೆನ್ನಾಗಿ ತಿಳಿಸಿದ್ದಾರೆ. ಅದು ತಾವು ಎಲ್ಲರೂ ಇಷ್ಟ ಇದ್ದವರು ಟ್ರೇಡಿಂಗ್ ಮಾಡಬೇಕನ್ನೋ ಆಸೆ ಪಟ್ಟವರು ಈ ಅಕಾಡೆಮಿಗೆ ಜಾಯ್ನ್ ಆಗ್ಬೋದು. ಸ್ಟಾಕ್ ಮಾರ್ಕೆಟ್ ಸುಮಾರು ದಿನದಿಂದ ಗೊತ್ತಿತ್ತು, ಬಟ್ ಇಷ್ಟರ ಮಟ್ಟಿಗೆ ಟೆಕ್ನಿಕಲಿ ಯಾವುದೇ ಥರ ತಿಳ್ಕೊಳ್ಳೋಂಥ ಪ್ರಯತ್ನ ಪಟ್ಟಿರಲಿಲ್ಲ. ನಾವು ಕೂಡ ಬೇರೆ ಬೇರೆ ಬಿಸ್ನೆಸ್ಸಿಗೆಲ್ಲ ತುಂಬ ಕಡೆ ಇನ್ವೆಸ್ಟ್ ಮಾಡಿ ಕಳ್ಕೊಂಡಿರೋಂಥ ತುಂಬ ಇತ್ತು. ಬಟ್ ಇವತ್ತಿಗೆ ಏನೋ ಒಂದು ಮಟ್ಟಿಗೆ ತಿಳ್ಕೊಂಡು ಪ್ರಯತ್ನ ಪಡೋದ್ರಿಂದ ಒಂದೊಳ್ಳೆ ಫ್ಯೂಚರ್ ಅಥವಾ ಒಂದೊಳ್ಳೆ ಲೈಫ್ ಸಿಗ್ಬೋದಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದೆ. ಥ್ಯಾಂಕ್ ಯು. TD ಅಕಾಡೆಮಿ ಒನ್ ಆಫ್ ದಿ ಬೆಸ್ಟ್ ಅಕಾಡೆಮಿ ಫಾರ್ ದಿ ಟ್ರೇಡಿಂಗ್ ಲರ್ನರ್ಸ್. ಸೊ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಎಷ್ಟೊಂದು ಕಾನ್ಫಿಡೆಂಟ್ ಬಿಲ್ಡ್ ಆಯಿತು. ನನಗೇನು ಗೊತ್ತಿದ್ದಿಲ್ಲ ಇಲ್ಲಿ ಬಂದಾಗ. ಸೊ ಇಲ್ಲಿ ಬಂದಮೇಲೆ ಸರ್ ಹೇಳಿದ್ರು, ಮನೋಜ್ ಸರ್ ಎಷ್ಟು ಕಾನ್ಫಿಡೆಂಟ್, ಫಸ್ಟ್ ಡೇನೇ ನಂಗೆ ಕ್ರಿಯೇಟ್ ಆಯಿತು. ಥ್ಯಾಂಕ್ಸ್ ಸರ್ ಮನೋಜ್ ಸರ್, ಒಳ್ಳೆ ಇನ್ಸ್ಪಿರೇಷನ್ ಸರ್. ಸೊ ಇಲ್ಲಿಂದ ತುಂಬ ಚೆನ್ನಾಗಿ ಅನಿಸ್ತಿದೆ, ಒಳ್ಳೆ ಇನ್ಸ್ಪಿರೇಷನ್ ಬಂದಿದೆ ನನಗೆ. ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ ಆಫ್ ಆಲ್ ಐ ಥಿಂಕ್ TD ಅಕಾಡೆಮಿ ಬಗ್ಗೆ ಇದು ತುಂಬ ಕೇಳಿದ್ವಿ ನಾವು ಆ್ಯಕ್ಚುಲಿ ಇದು. ಸೊ ಇಟ್ಸ್ ಎ ರಿಯಲಿ ಗುಡ್, ಲೈಕ್ ಐ ಥಿಂಕ್ ಅದು ಫಸ್ಟ್ ಆಫ್ ಆಲ್ ಕನ್ನಡದಲ್ಲೇ ಹೇಳೋದ್ರಿಂದ ಅದು ಮನೋಜ್ ಸರ್ ಐ ಥಿಂಕ್ ರಿಯಲಿ ಇನ್ಸ್ಪೈರ್ಡ್ ಬೈ ಯು. ಐ ಥಿಂಕ್ ಲೈಕ್ ಇಟ್ಸ್ ರಿಯಲಿ ಗುಡ್ ಕೋರ್ಸ್ ಆ್ಯಂಡ್ ಗುಡ್ ಅಕಾಡೆಮಿ. ಐ ಥಿಂಕ್ ಇಟ್ ಹ್ಯಾಸ್ ಅ ವೆರಿ ಲಾಂಗ್ ಜರ್ನಿ ಆ್ಯಂಡ್ ಗೋಯಿಂಗ್ ಟು ಬಿ ಗುಡ್ ಸಕ್ಸಸ್. ನಮಸ್ತೆ, ನನ್ನ ಹೆಸರು AN ಮೋಹನ್ ಅಂತೇಳಿ. 56 ಇಯರ್ಸ್ ಒಟ್ಟು. ಸುಮಾರು ಒಂದು 27 ಇಯರ್ಸಿಂದ ಬೇರೆ ಬೇರೆ ಕೆಲಸಗಳು ಮಾಡ್ತಾಯಿದ್ದೀನಿ. ಸಕ್ಸಸ್ಸು ಯಾವುದ್ರಲ್ಲೂ ಸಿಕ್ಕಿಲ್ಲ. ಇದೆಲ್ಲ ಸ್ಟಾಕ್ ಮಾರ್ಕೆಟು ಮಾಡಿದೆ, ಅದರಲ್ಲೂ ಸ್ವಲ್ಪ ದುಡ್ಡುಗಳು ಕಳ್ಕೊಂಡಿದ್ದೀನಿ. ಇದೇ ಥರ ಫ್ರೆಂಡ್ಸು ಸಾರ್ ಹೇಳೋ ಥರ ಇಟ್ಟಪುಟ್ಟು ಗ್ಯಾಂಗ್ಗಳು, ಅವ್ರ ಗ್ಯಾಂಗ್ಗಳಿಂದನೂ ಕೂಡ ನಾನು ಅವ್ರ ಸವಾಸ ಮಾಡೋ ಕೂಡ ದುಡ್ಡುಗಳು ಸ್ವಲ್ಪ ಕಳೆದಿದ್ದೀನಿ. ಈಗೇನು ಅಂದರೆ ಒಂದು ಕಾನ್ಫಿಡೆನ್ಸ್ ನನಗೆ. ಆ ಥರ ಕೋಚಿಂಗು ತುಂಬ ಚೆನ್ನಾಗಿತ್ತು. ಆಮೇಲೆ ಇದರಲ್ಲಿ ಸಾರ್ ಹೇಳಿದಾಗೆ ಅದೃಷ್ಟ ಅನ್ನೋದು ಯಾವುದೂ ಕೈ ಕೊಡಲ್ಲ, ಅದೃಷ್ಟ ನಂಬ್ಕೋಬಾರ್ದು, ದೇವ್ರು ನಂಬ್ಕೋಬಾರ್ದು ಅನ್ನೋದೊಂದು ಇದಿದೆ. ಓನ್ಲಿ ಇದರಲ್ಲಿ ದೇವರೇ ಆಗಲಿ ಅದೃಷ್ಟ ಆಗಲಿ ಅದು ಯಾವುದೂ ಇಲ್ಲ. ನಮ್ಮ ಪ್ರಯತ್ನ ಕೆಲಸ ಮಾಡಿದ್ರೆ ಖಂಡಿತ ಇದರಲ್ಲಿ ಫಲ ಸಿಗುತ್ತೆ ಅನ್ನೋದೊಂದು ಕಾನ್ಫಿಡೆನ್ಸ್ ಬಂದಿದೆ ನನಗೆ. ಅಂದರೆ ತುಂಬ ಚೆನ್ನಾಗಿ ಕೋಚಿಂಗ್ ಇಷ್ಟ ಆಯಿತು ನನಗೆ. ಥ್ಯಾಂಕ್ ಯು. ನಾನು 1 CRನಲ್ಲಿ 1.5 CRನಲ್ಲಿ ಮನೆ ಕಟ್ಟಿಸ್ಬೇಕು ಅಂತಿದ್ದೆ. ಈ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಅದನ್ನ ಮುಂದಕ್ಕೆ ಹಾಕೋಣ ಅಂತ ಅನ್ನಿಸ್ತಾ ಇದೆ. ಮನೋಜ್ ಸಾರ್ಗೆ ಎಕ್ಸಲೆಂಟ್ ಸ್ಕಿಲ್ ಇದೆ ಪಾಠ ಮಾಡೋವಂಥದ್ದು, ಜೊತೆಗೆ ವಿಷಯ ನಮ್ಮ ಮನಸ್ಸಿಗೆ ಮುಟ್ಟೋ ಹಾಗೆ ಮಾತಾಡೋವಂಥ ಸ್ಕಿಲ್ಲು ಸಹ ಇದೆ. ಸರ್, ಹ್ಯಾಟ್ಸ್ ಆಫ್ ಟು ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಆ್ಯಕ್ಚುಲಿ ಈ TD ಬಗ್ಗೆ ಹೇಳಬೇಕು ಅಂದರೆ, ಇಲ್ಲಿ ಬರೋಕ್ಕಿಂತ ಮುಂಚೆ ನಾನು ಆ್ಯಕ್ಚುಲಿ ಈ ಶೇರ್ ಮಾರ್ಕೆಟ್ ಬಗ್ಗೆ ಏನಾದರೂ ಕನ್ನಡದಲ್ಲಿ ಹೇಳ್ಕೊಡ್ತಾರಾ ಅಂತ ಸರ್ಚ್ ಮಾಡ್ತಾ ಇದ್ದೆ. ಅದನ್ನು ತುಂಬ ಜನದ ಹತ್ರ ನಾನು ಹೋಗಿ ಕೂತ್ಕೊಂಡು ಕೇಳಿದ್ದೀನಿ. ಬಟ್ ಇಂಗ್ಲೀಷಲ್ಲಿ ಹೇಳ್ಕೊಡ್ತಾರೆ, ಇಟ್ಸ್ ನಾಟ್ ಎ ಪ್ರಾಬ್ಲಮ್. ಬಟ್ ಈ ಥರ ಕನ್ನಡದಲ್ಲಿ ಹೇಳಿದಾಗ ನಮಗಿರೋ ನಾಲೆಡ್ಜು ಎಷ್ಟು ಕ್ರಿಸ್ಟಲ್ ಕ್ಲಿಯರಾಗಿ ಅರ್ಥ ಆಗುತ್ತೆ ಅಂತ ಇಲ್ಲಿಗೆ ಬಂದ ಮೇಲೆ ನಮಗೆ ಅರ್ಥ ಆಗೋದು. ಅದರವರೆಗೂ ಬಾಯಿ ಬಿಟ್ಟು ಹೇಳಿದ್ರು ಗೊತ್ತಾಗೋದಿಲ್ಲ. ಬಟ್ ಈ ಥರ ಇನ್ಸ್ಟಿಟ್ಯೂಷನ್ಗಳು ನಮ್ಮ ಬೆಂಗಳೂರಲ್ಲಿದೆ ಅಂತ ಹೇಳೋದಕ್ಕೆ ನಮಗೊಂದು ಹೆಮ್ಮೆ. ಅದು ಸರ್ ಜೊತೆ ನಿಂತ್ಕೊಂಡು ಇಲ್ಲಿ ಕೂತ್ಕೊಂಡು ನಾವು ಕಲ್ತಿದ್ದೀವಿ ಅಂದರೆ ಇಟ್ಸ್ ರಿಯಲಿ ಗ್ರೇಟ್. ಜನರಲಿ ಹೇಳಬೇಕು ಅಂದರೆ ಆಫ್ಟರ್ನೂನ್ ಸೆಷನ್ನು 2 o'clock ಆದಮೇಲೆ ಡೆಫಿನೆಟ್ಲಿ ನಿದ್ದೆ ಬರುತ್ತೆ. ಬಟ್ ಸರ್ ಬಂದರೆ ಇದುವರೆಗೂ ನಮಗೆ ಯಾಕಪ್ಪ ಇಷ್ಟು ಬೇಗ ಕ್ಲಾಸ್ ಆಯಿತು ಅನ್ನೋದೇ ಗೊತ್ತಾಗೋದಿಲ್ಲ. ಬಟ್ ಇಟ್ಸ್ ವೆರಿ ಫಾರ್ಚುನೇಟ್ ನಾವು ಇಲ್ಲೇ ಇರೋದಕ್ಕೆ. ಮತ್ತು ಸರ್ ಕೆಳಗಡೆ ನಾವು ಕಲ್ತಿದ್ದೀವಿ ಅಂದಮೇಲೆ ಡೆಫಿನೆಟ್ಲಿ ನಾವು 1 crore ರೀಚ್ ಆಗೇ ಆಗ್ತೀವಿ. ಇಟ್ಸ್ ವಿಲ್ ಗಿವ್ ಎ ಬಿಗ್ ಹ್ಯಾಂಡ್ ಫಾರ್ ದಿಸ್ TD. ಸರ್, ಫಸ್ಟ್ ಆಫ್ ಆಲ್
ಈಗ ನಾವು ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀವಿ ಸರ್. ವರ್ಕ್ ಮಾಡಿದ್ರೆ ಮಾಡ್ತಾ ನಾವು ಯೂಟ್ಯೂಬ್ ನೋಡಿದ್ವಿ ಸರ್. ಯೂಟ್ಯೂಬ್ ನೋಡಿದ್ರೆ ಇದು ಯೂಟ್ಯೂಬಲ್ಲಿ ಬರೋದೆಲ್ಲ ಸುಳ್ಳೆ ಅಂದ್ಕೊಂಡಿದ್ದೆ. ಬಟ್ ಇಷ್ಟೇ ಅಲ್ಲ, ಶೇರ್ ಮಾರ್ಕೆಟೇ ಸುಳ್ಳು ಅಂದ್ಕೊಂಡಿದ್ದೆ ಸರ್. ನಮ್ಮ ಫ್ರೆಂಡ್ಸು ಒಂದಿಬ್ಬರು ಮಾಡ್ತಾಯಿದ್ರು ಸರ್. ಅವರು ಅಮೌಂಟು ನನ್ನ ಅಕೌಂಟ್ಗೆ ಎಷ್ಟು ಬಂತು ಅಷ್ಟು ಬಂತು ಅಂತ ಹೇಳ್ತಾಯಿದ್ರು. ಅವ್ರು ಹೇಳೋದು ಕೂಡ ಸುಳ್ಳೆ ಅಂದ್ಕೊಂಡಿದ್ದೆ ಸರ್. ಮತ್ತು ಅವ್ರು ಪ್ರಾಕ್ಟಿಕಲಾಗಿ ಅವ್ರ ಅಕೌಂಟ್ ಚೆಕ್ ಮಾಡಿದೆ, ಆಗ ನನಗೆ ನಂಬಿಕೆ ಬಂತು. ಮತ್ತು TD ಅಕೌಂಟು ಯೂಟ್ಯೂಬಲ್ಲಿ ನಾನು ನೋಡ್ತಾಯಿದ್ದೆ ಸರ್, ಇದು ಕೂಡ ಸುಳ್ಳು ಅಂದ್ಕೊಂಡಿದ್ದೆ. ಹೌದು ಸರ್. ಅವ್ರು ಯಾವಾಗ ಅಕೌಂಟ್ ನನಗೆ ತೋರಿಸಿದ್ರು, ಪಿನ್ ಟು ಪಿನ್ ಅವ್ರ ಅಕೌಂಟ್ ನಂಬರ್ ನಾನು ಚೆಕ್ ಮಾಡಿದೆ ಸರ್. ಆವಾಗ ನನಗೆ ಗೊತ್ತಾಯಿತು ಇದು 100% ಸತ್ಯನೇ, ಕರೆಕ್ಟ್ ಇದೆ. ಆವಾಗ ನಿಮ್ಮ ಯೂಟ್ಯೂಬಲ್ಲಿ TD ಅಕಾಡೆಮಿದು ಯೂಟ್ಯೂಬ್ ನೋಡಿದ್ರು ಕೂಡ ನಾವು 6 ತಿಂಗಳಿಂದ ನಾವು ಇದ್ರ ಬಗ್ಗೆ ಬರೀ ಸುಳ್ಳು ಅಂದ್ಕೊಂಡಿದ್ದೆ. ಅವ್ರು ಯಾವಾಗ ಅಕೌಂಟ್ ನೋಡಿಸಿದ್ರು ನಮ್ಮ ಅಕೌಂಟ್ಗೆ ಇಷ್ಟು ಬಂದಿದೆ ಅಂತ, ಆವಾಗ ನನ್ನ ಕಾನ್ಫಿಡೆನ್ಸ್ ಬಂತು. ಆಮೇಲೆ 1-2 ಸರಿ 3 ಸರಿ ಇಲ್ಲಿ ನಮಗೆ ಕೋಆರ್ಡಿನೇಟ್ರಿಗೆ ಫೋನ್ ಮಾಡಿದೆ ಸರ್. ಆವಾಗ ಬನ್ನಿ ಅಂತ ಹೇಳಿದ್ರು, ಮತ್ತೆ ಬಂದಿದ್ವಿ, ಅಟೆಂಡ್ ಮಾಡಿದ್ವಿ. ತುಂಬ ಸಂತೋಷ ಆಯಿತು ಸರ್. ನಾವು ಪ್ರತಿ ಭಾನುವಾರ 10 ಗಂಟೆಯಿಂದ 2 ಗಂಟೆಗೆ ಉಚಿತ ಸ್ಟಾಕ್ ಮಾರ್ಕೆಟ್ ಕಾರ್ಯಾಗಾರವನ್ನು ನಡೆಸ್ತಾನೆ ಇದ್ದೀವಿ. ಎಲ್ಲ ಬ್ರ್ಯಾಂಚ್ಗಳಲ್ಲೂ ಯಲಹಂಕ, ರಾಜಾಜಿನಗರ, JP ನಗರ, ಹುಬ್ಬಳ್ಳಿ, ಮೈಸೂರು, ನೆಕ್ಸ್ಟ್ ದಾವಣಗೆರೆ ಎಲ್ಲ ಕಡೆನೂ ನಾವು ಫ್ರೀ ವರ್ಕ್ಶಾಪ್ನ ಮಾಡ್ತಾ ಇದ್ದೀವಿ. ಸೊ ನೀವು ಯಾರ್ಯಾರು ಸ್ಟಾಕ್ ಮಾರ್ಕೆಟು ಭಯ ಪಡ್ತಾ ಇದ್ದೀರಲ್ಲ, ಸೊ ಅದೊಂದು ಭೂತ ಹಿಡ್ಕೊಂಬಿಡುತ್ತೆ, ಲಾಸ್ ಆಗಿಬಿಡುತ್ತೆ ಅಂತ ಯಾರ್ಯಾರು ಇನ್ನೂ ಗೊಂದಲ, ಸೊ ಡೌಟು, ಯಾರ್ಯಾರಿಗೆ ಡೌಟ್ ಇದೆಯೋ ಸೊ ಬಂದು ಪ್ರತಿ ಭಾನುವಾರ ನಿಮ್ಮ ಫ್ರೆಂಡ್ಸ್ಗೂ ಸಹ ರೆಫರ್ ಮಾಡಿ 10 ಗಂಟೆಯಿಂದ 12:30ವರೆಗೂ ಫ್ರೀ ವರ್ಕ್ಶಾಪ್ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸ್ ಆದರೂ ತಿಳ್ಕೊಳ್ಳಿ. ನಿಫ್ಟಿ ಬೀಸ್ ಬಗ್ಗೆ ಸಹ ಅದರಲ್ಲಿ ಹೇಳ್ಕೊಡ್ತೀವಿ. ನಾವು ಹೇಳ್ಕೊಡೋ ಬೇಸಿಕ್ಸನ್ನು ಸಹ ಬರೀ ಫ್ರೀ ವರ್ಕ್ಶಾಪ್ ಅಟೆಂಡ್ ಮಾಡಿ ಅದರಲ್ಲಿ ದುಡ್ಡು ಮಾಡಿಕೊಂಡು ಆಮೇಲೆ ಬಂದು ಕ್ಲಾಸಿಗೆ ಸೇರ್ಕೊಂಡಿರೋರು ತುಂಬ ಜನ ಇದ್ದಾರೆ. ಸೊ ಥ್ಯಾಂಕ್ ಯು ಎವ್ರಿವನ್. ಸೊ ಪೇಷನ್ಸಿಂದ ಪಾಠ ಕೇಳಿದ್ದೀರಾ. ಸೊ ಇದನ್ನು ಅದೇ ಥರ ಪೇಷನ್ಸಾಗಿ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಲಾಸ್ಟಿಗೆ ಬರೋ ಪಿನೇ ಪ್ರಾಫಿಟ್ಟು. ಸೊ ಪ್ರಾಫಿಟ್ಟು ನಿಧಾನಕ್ಕೆ ಬರುತ್ತೆ, ಬಟ್ ಫಸ್ಟು ನಿಮ್ಗೆ ಬೇಕಾಗಿರೋದು ತಾಳ್ಮೆ. ಐ ಥಿಂಕ್ ತಾಳ್ಮೆ ಬೆಳೆಸ್ಕೊಂಡಿದ್ದೀರಾ. ಸೊ 3 ಡೇಸ್ ಕ್ಲಾಸಸ್ಸಲ್ಲಿ ತಾಳ್ಮೆಯಿಂದ ಕೇಳಿದ್ದೀರಾ. ಬಟ್ ಏನಂದರೆ ಇವಾಗ ದ ರಿಯಲ್ ಗೇಮ್ ಸ್ಟಾರ್ಟ್ಸ್ ಬಿಕಾಸ್ ಇಟ್ಸ್ ಅ ಪ್ರಾಕ್ಟಿಕಲ್ಸಲ್ಲಿ ತುಂಬ ಕೂಲಾಗಿರಿ. ಸೊ ತುಂಬ ಹೋಪ್ಸ್ ಇಟ್ಕೊಂಡು ಇವತ್ತೇ 10,000 ಮಾಡ್ತೀನಿ ಅಂತ ಬರಬೇಡಿ. ಏನೋ ಒಂದು ಸಣ್ಣ ಪುಟ್ಟ ಪ್ರಾಫಿಟ್ ಮಾಡ್ತೀನಿ, ಒಟ್ನಲ್ಲಿ ಲೈಫ್ ಲಾಂಗ್ ದುಡ್ಡು ಮಾಡ್ತೀನಿ ಅಂತ ಮೈಂಡ್ಸೆಟಲ್ಲಿ ಬನ್ನಿ. ಇವತ್ತೇ ಮಾಡ್ತೀನಿ ಅನ್ನೋದು ತಪ್ಪು. ಎಂಡ್ ಆಫ್ ದ ಮಂತ್ ನಾನು ಒಂದು 3-4% ಮಾಡಿದ್ರು ಐ ಶುಡ್ ಬಿ ವೆರಿ ಹ್ಯಾಪಿ ಇನ್ ದ ಮಾರ್ಕೆಟ್ಸ್. ಆ್ಯಂಡ್ ಜೊತೆಗೆ ನೀವು ಕಲ್ತಿರೋ ನಾಲೆಜ್ನ ಸ್ಪ್ರೆಡ್ ಮಾಡಿ, ಎಷ್ಟು ಆಗುತ್ತೋ ಅಷ್ಟು ಸ್ಪ್ರೆಡ್ ಮಾಡಿ. ಯಾರೇ ಬಂದು ನಿಮಗೆ ಶೇರ್ ಮಾರ್ಕೆಟ್ ಗೊತ್ತಾ ಅಂದರೆ ಗೊತ್ತಿದೆ, ಅಟ್ಲೀಸ್ಟ್ ನಿಫ್ಟಿ ಬೀಸು, ಫಾರ್ಮಾ ಬೀಸು, ಗೋಲ್ಡ್ ಬೀಸು, ಇನ್ಫ್ರಾ ಬೀಸು, ಅಟ್ಲೀಸ್ಟ್ ಒಂದು ಬೀಸ್ ಆದರೂ ಕೊಡಿಸಿ ಅವ್ರಿಗೆ. ಅಟ್ಲೀಸ್ಟ್ ಅವ್ರಿಗೆ ಡಿಮ್ಯಾಟ್ ಅಕೌಂಟ್ ಮಾಡಿಸಿ ಬೀಸ್ ಕೊಡಿಸಿದ್ರೆ ಅವ್ರಿಗೊಂದು ಫಿನಾನ್ಷಿಯಲ್ ನಾಲೆಜ್ ಬರುತ್ತೆ. ಇವತ್ತು 270 ರೂಪಾಯಿ ಇರೋ ನಿಫ್ಟಿ ಬೀಸು ಒಂದು ದಿವಸಕ್ಕೆ $1,000 ರೂಪಾಯಿಗೆ ಹೋಗುತ್ತೆ, ಮೇ ಬಿ ಇನ್ನೊಂದು 10 ಇಯರ್ಸ್ಗೆ. ಆವಾಗ ಅವರು ದೇ ಶುಡ್ ನಾಟ್ ರಿಗ್ರೆಟ್. ಆ್ಯಂಡ್ ನಿಮ್ಮ ಸುತ್ತಮುತ್ತ ತುಂಬ ಜನ ನೇಕೆಡ್ ಆಪ್ಷನ್ಗಳನ್ನ ಮಾಡ್ತಾ ಇರ್ತಾರೆ. ನೇಕೆಡ್ ಆಪ್ಷನ್ ಬೈ ಮಾಡೋದು, ನೇಕೆಡ್ ಫ್ಯೂಚರ್ಸ್ನ ಬೈ ಮಾಡೋದು. ಸೊ ಅವ್ರಿಗೆ ಹೇಳಿ, ಸೊ ಇದು ತುಂಬ ರಿಸ್ಕಿ ಆಗಿರುತ್ತೆ, ನೇಕೆಡ್ ಆಪ್ಷನ್ಸ್ನ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಅವ್ರು ಅಷ್ಟು ಹೇಳಿದ್ರು ಮಾಡಿದ್ರೆ ಅದು ಅವ್ರಿಗೆ ಬಿಟ್ಟಿದ್ದು, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಹೆಡ್ಜಿಂಗ್ ಅನ್ನೋ ವಿದ್ಯೆನ ಸ್ಪ್ರೆಡ್ ಮಾಡಿ. ಯಾಕಂದರೆ ಹೆಡ್ಜಿಂಗ್ ತುಂಬ ಜನಕ್ಕೆ ಗೊತ್ತಿಲ್ಲ. ಇಡೀ ಪ್ರಪಂಚದಲ್ಲಿ, ಇಡೀ ಕರ್ನಾಟಕ, ಇಡೀ ಭಾರತದಲ್ಲೇ ಹೆಡ್ಜಿಂಗ್ ಅಂದರೆ ತುಂಬ ಜನಕ್ಕೆ ಅದೇನೋದು ಅಂತಾರೆ. ಸೊ ಹೆಡ್ಜಿಂಗ್ ಅನ್ನೋ ವಿದ್ಯೆನೂ ಸ್ಪ್ರೆಡ್ ಮಾಡಿ. ಆ್ಯಂಡ್ ಯಾರೇ ನಿಮಗೆ ಟಿಪ್ಸ್ ಕೊಡ್ತೀನಿ, ಕಾಲ್ ಕೊಡ್ತೀನಿ ಅಂದರು ಕಾಲಿಗೆ ಬಿದ್ದುಬೇಡಿ, ಕಾಲು ತೊಗೋಬೇಡಿ. ಆ್ಯಂಡ್ ಅಕೌಂಟ್ ಹ್ಯಾಂಡ್ಲಿಂಗ್ ಅಂತ ಕೊಡೋಕ್ಕೆ ಹೋಗ್ಬೇಡಿ. ಏನೇ ಕಷ್ಟ ಆದರೂ ನೀವೇ ಕಲ್ತ್ಕೊಂಡು ನಿಮ್ಮ ದುಡ್ಡನ್ನು ನೀವೇ ಮ್ಯಾನೇಜ್ ಮಾಡೋಷ್ಟು ಶಕ್ತಿನ ನೀವು ಹೊಂದ್ಕೊಳ್ಳಿ. ಬಿಕಾಸ್ ಯಾರೂ ಸಹ ನಿಮಗೆ ಮಾಡ್ಕೊಡ್ತೀನಿ, ಅದು ಮಾಡ್ಕೊಡ್ತೀನಿ ಅನ್ನೋದು ಅದೆಲ್ಲ ಭ್ರಮೆ. ಸೊ ಇಲ್ಲ, ನಿಮಗೆ ಮಾಡಿಕೊಡ್ಲೇಬೇಕು ಅಂದರೆ ಮ್ಯೂಚುವಲ್ ಫಂಡ್ಸ್ ಇದೆ, SIP ಇದೆ, ಅದನ್ನು ಮಾಡಿ, ಅದನ್ನು ಸಹ ನೀವು ತರಬೇತಿಗಳನ್ನು ಪಡ್ಕೊಳ್ಳಿ. ಸೊ ಎಲ್ಲರೂ ಐ ಥಿಂಕ್ ನೆಕ್ಸ್ಟ್ 6 ಇಯರ್ಸಲ್ಲಿ 1 crore ಟಚ್ ಆಗ್ತೀರಾ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 3 ಡೇಸ್ ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. 5 ಬ್ರಾಂಚ್ಗಳನ್ನು ಒಳಗೊಂಡಿದೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು. ನಿಮ್ಗೆ ಯಾವ ಬ್ರಾಂಚ್ ನಿಯರ್ ಆಗುತ್ತೋ ಸ್ಕ್ರೀನಲ್ಲಿ ಬರ್ತಾ ಇರೋ ನಂಬರ್ಗಳನ್ನು ಕಾಲ್ ಮಾಡಿ. ಸೊ ಅವರೊಂದು QR ಕೋಡ್ ಕಳಿಸ್ತಾರೆ. 500 ರೂಪಾಯಿ ಅಡ್ವಾನ್ಸ್ ಟೋಕನ್ ಬುಕ್ ಮಾಡಿ. ಮೊದಲೇ ಅಡ್ವಾನ್ಸ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡಿಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಯಾರ್ಯಾರು ನಮ್ಮ ಕೋರ್ಸ್ಗಳನ್ನು ತಗೊಳಕ್ಕಾಗ್ತಾ ಇಲ್ಲ, ಇನ್ಸ್ಟಿಟ್ಯೂಟ್ಗೆ ಹೋಗೋಕ್ಕಾಗ್ತಾ ಇಲ್ವೋ, ನೀವು ಆನ್ಲೈನ್ ಕೋರ್ಸಸ್ ಸಹ ತೊಗೋಬೋದು.
ಈ ಕೂಡಲೇ ಟಿ ಡಿ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸ್ಗಳನ್ನು ಆನ್ಲೈನಲ್ಲೇ ಮೊಬೈಲ್ ಆ್ಯಪ್ ಮುಖಾಂತರ ಉಚಿತವಾಗಿ ಪಡೆಯಿರಿ. ಸೊ ಸಿಗೋಣ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ ಟಿ ಡಿ ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.